ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಗೋಮಾಳದ ಜಮೀನನ್ನು ಖಾಸಗಿ ವ್ಯಕ್ತಿಯೊಬ್ಬರು ರೆಸಾರ್ಟ್ ನಿರ್ಮಾಣಕ್ಕಾಗಿ ಒತ್ತುವರಿ ಮಾಡಿಕೊಂಡಿದ್ದು, ಇದನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಕೆರೆಮೇಗಳ ದೊಡ್ಡಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ತಾಲೂಕಿನ ಹುಲಿಕೆರೆ ಗುನ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಮೇಗಳ ದೊಡ್ಡಿ ಗ್ರಾಮದ ಬಳಿ ಸರ್ವೆ ನಂಬರ್ 58/1-2-3ರಲ್ಲಿ ಬಂಡೆ ಜಾಗವಿದ್ದು, ಈ ಜಾಗದಲ್ಲಿ ಇಂದಿನಿಂದಲೂ ರೈತರು ಬಂಡೆ ಮೇಲೆ ಒಕ್ಕಣೆ ನಡೆಸಿಕೊಂಡು ಬಂದಿದ್ದೆವು. ಇದು ಖರಾಬ್ ಜಮೀನಾಗಿದ್ದು ಖಾಸಗಿ ವ್ಯಕ್ತಿಗೆ ಸೇರುವುದಿಲ್ಲ. ಇತ್ತೀಚೆಗೆ ಈ ಸರ್ವೆ ನಂಬರ್ ಅನ್ನು ಖರೀದಿಸಿದ ಖಾಸಗಿ ವ್ಯಕ್ತಿ ಖರಾಬ್ ಬಂಡೆ ಜಾಗ ಕೂಡ ನಮಗೆ ಸೇರಿದ್ದಾಗಿದೆ ಎಂದು ಜಮೀನಿನಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡುತ್ತಿದ್ದು, ಬಂಡೆ ಸ್ಥಳಕ್ಕೂ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿದ್ದಾರೆ. ಈ ಜಾಗದಲ್ಲಿ ನೀರಿನ ಸೊಣೆ, ಮರ ಮುಟ್ಟುಗಳು ಇದ್ದವು. ಪ್ರಾಣಿ ಪಕ್ಷಿಗಳಿಗೆ, ದನ ಕರುಗಳಿಗೆ ನೀರು ಕೂಡ ಸಿಗುತ್ತಿತ್ತು. ಆದರೆ ಅವೆಲ್ಲವನ್ನು ಮುಚ್ಚಿ ಬಂಡೆ ಜಾಗಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿದ್ದಾರೆ. ಕೂಡಲೇ ಕಾಂಪೌಂಡ್ ಹಾಕುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿ ಸದರಿ ಸ್ಥಳದಲ್ಲಿ ಕೆಜಿ ಹೊಸಹಳ್ಳಿ, ನೆಲಮಲೆ, ಕೆರೆಮೇಗಳ ದೊಡ್ಡಿ, ಮೇದರ ದೊಡ್ಡಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಪ್ರಾಣಿಗೂ ನೀರಿಲ್ಲ, ಕೆರೆಮೇಳದೊಡ್ಡಿ ಅನ್ನೋ ಗ್ರಾಮ, ಇದು ರಾಮನಗರ ಜಿಲ್ಲೆಗೆ ಬರುತ್ತೆ. ಇಲ್ಲಿ ಬಂದು ಸರ್ವೆ ನಂಬರ್ 58/123 ಸರ್ವೆ ನಂಬರ್ ಇರುವಂತ ಇಲ್ಲೊಂದು ಬಂಡೆಕಲ್ ಇತ್ತು ಸರ್. ಇದು ಸುತ್ತ ನೀವು ನೋಡ್ತಾ ಇದ್ದೀರಾ. ಈ ಬಂಡೆಕಲ್ ಜಾಗ ಅನಾದಿ ಕಾಲದಿಂದ ನೂರಾರು ತಲೆಮಾರುಗಳಿಂದ ರೈತರುಗಳು ಈಗ ಬಳಸ್ಕೊಂತ ಇದ್ರು. ಅಂದ್ರೆ ಒಕ್ಕಲತನ ಇರಬಹುದು, ಎಲ್ಲ ಒಕ್ಕಣೆ ಮಾಡೋದು, ಪ್ರತಿಯೊಂದಕ್ಕೂ ಬಳಸ್ತಾ ಇದ್ರು. ದನ ಕರುಗಳು ಮೇಯಿಸೋದು, ಮತ್ತೆ ಸೊಣೆಗಳಿದ್ದವು. ಇಲ್ಲಿ ನಾವೇ ನೀರು ಕುಡಿದಿದೀವಿ. ನಾವು ಒಕ್ಕಲತನ ಮಾಡುವಾಗ ನಾನೇ ನೀರು ಕುಡಿದಿದ್ವಿ, ನಾವೆಲ್ಲ ನೀರು ಕುಡಿದಿದ್ದೀವಿ ಸೊಣೆನಲ್ಲಿ. ದನ ಕರುಗಳು ನೀರು ಕುಡಿತಾ ಇದ್ವು. ಮತ್ತೆ ಪ್ರಾಣಿ ಪಕ್ಷಿಗಳಿಗೂ ಉಪಯೋಗ ಆಗ್ತಾ ಇತ್ತು. ದನ ಕರುಗಳು, ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ಮುಖ್ಯವಾಗಿ ಆ ಸೊಣೆಯಿಂದ ಕರಡಿ ಆಗ್ಬೋದು, ಚಿರತೆ ಆಗ್ಬೋದು, ಆನೆ ಆಗ್ಬೋದು ಬಂದು ನೀರು ಕುಡ್ಕೊಂಡು ಹೋಗ್ತಾ ಇದ್ದವು. ಈಗ ಏನಾಗ್ತಾ ಇದೆ ಅಂದ್ರೆ ಊರ್ಗಳಿಗೆ ಬರ್ತಾ ಇದೆ, ತುಂಬಾ ದಾಳಿಗಳು ಮಾಡ್ತಾ ಇದ್ದೇವೆ. ಇದು ಬಂದು ಸರ್ ಅವರು ಪಕ್ಕ ಜಮೀನ 2 ಎಕರೆ ತಗೊಂಡಿದ್ದಾರೆ ನರಸಯ್ಯ ಅಂತ. ಇದು ಬಂದು ಖರಾಬ್ ಜಮೀನು ನಾವು ಮಾಡಿಸ್ಕೊಂಡಿದೀವಿ. ನಾವೆಲ್ಲ ಬಂದು ಕೇಳಿದ್ರೆ ಸರ್ ಈ ತರ ಸಾರ್ವಜನಿಕರು ಸ್ಥಳ ಇದು ಬಿಟ್ಕೊಡಿ, ಒಕ್ಕಲತನ ಮಾಡ್ತಾ ಇದೀವಿ ಅಂದ್ರೆ ನಾವು 106 ಕೋಟಿ ಹಾಕಿದೀವಿ, ನಾವೇ ಬಿಡ್ಬೇಕು, ನಾವು ದುಡ್ಡು ಹಾಕಿದೀವಿ, ನಮ್ಮ ಹತ್ರ ಡಾಕ್ಯುಮೆಂಟ್ಗಳಿದೆ ಅಂತ ಪ್ರವೋಕ್ ಮಾಡ್ತಾರೆ. ಜಗ ಆಗೋತಾರ, ಜಗ ಮಾಡತಾರ, ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ಎದುರಿಸೋದು, ಹೆದರಿಕೆ ಕೊಡ್ತಾ ಇದಾರೆ ಸರ್. ನಮ್ಗೆ ಏನಿಲ್ಲ, ಅವ್ರೇನೋ ಮಾಡ್ಕೊತಾ ಇದಾರೆ, ಜಮೀನ್ ತಗೊಂಡಿದಾರೆ, ಅವ್ರು ಬಳಸ್ಕೊಳ್ಳಿ, ನಮ್ಗಾದ್ರೆ ತೊಂದ್ರೆ ಇಲ್ಲ. ನಮ್ಗ್ ಬೇಕಾಗಿರೋದು ಸಾರ್ವಜನಿಕರ ಆಸ್ತಿ ಹೇಳಿ ಇಲ್ಲಿ ಗಂಟೆ ಹೇಳಿದ್ನಲ್ಲ ಏನು ಉಪಯೋಗ ಆಗ್ತಿತ್ತು ಇದರಿಂದ ಅಂತ. ಹಾಗಾಗಿ ನಮ್ಗೆ ಈ ಜಾಗ ಬೇಕು ಒಕ್ಕಣೆ ಮಾಡಕ್ಕೆ. ದನ ಕರೆಗಳು ಅರೆಕಲ್ಲು ಮೊದಲು ಹೇಗಿತ್ತು ಅದನ್ನ ಎಲ್ಲ ತೆಗೆದು ಮೊದಲು ಹೇಗಿತ್ತು ಅದೇ ಸ್ಥಿತಿಲಿ ಕೊಡ್ಬೇಕು. ನಮ್ ಮಣ್ಣು ಹಾಕ್ಬಿಟ್ಟು ಮುಚ್ಚಿಸ್ಕೊಡಿ ಅಂತ ಕೇಳ್ತಾ ಇಲ್ಲ, ಮಣ್ಣು ಹಾಕ್ಬಿಟ್ಟು ಮುಚ್ಚಪ್ಪ ಅಂತ ಕೇಳ್ತಾ ಇಲ್ಲ. ಅರೆನೇ ಬೇಕು. ಮತ್ತೆ ಮರ ಗಿಡಗಳು ತುಂಬಾ ಇದ್ದೋ ಆ ಕಡೆ ಎಲ್ಲ ಮರ ಗಿಡಗಳು, ಬೇಕಾದ್ರೆ ಫೋಟೋ ತೋರಿಸ್ತೀನಿ. ಗಿಡಗಳು ಇದ್ದೋ ಅದೇ ರೀತಿ ನಾವು ಮರ ಗಿಡ ಹಾಕೊಡ್ಬೇಕು. ನಮ್ಗೆ ಇಲ್ಲಿ ಕೆಲವರು ಲೋಕಲ್ ಜನ ಸ್ವಲ್ಪ ಸಪೋರ್ಟ್ ತಗೊಂಡು ಇಲ್ಲೇನು ಹೇಳ್ತಾವ್ರೆ ಅಂದ್ರೆ ನಾವು ದುಡ್ಡು ಕೊಟ್ಟು DC ಕಡೆಯಿಂದ ಮಾಡಿಸ್ಕೊಂಡ್ಬಂದಿದ್ದೀವಿ, AC ಕಡೆಯಿಂದ ಮಾಡಿಸ್ಕೊಂಡ್ಬಂದಿವಿ ಅಂತ. ಸಾಮಾನ್ಯ ಜನ ಕಾನೂನು ಕಟ್ಲೆ ಏನು ಗೊತ್ತಿಲ್ಲ ಪಾಪ. ಅವ್ರ ಹತ್ರ DC AC ಹತ್ರಕ್ಕೆ ಹೋಗುವಷ್ಟು ಜನ ಇಲ್ಲ ಇಲ್ಲಿ. ಆ ವಿಚಾರದಲ್ಲಿ ಸ್ವಲ್ಪ ಎದುರಿಸ್ಕೊಂಡು ಇಲ್ಲಿ ಕೆಲವು ಮುಖಂಡರುಗಳನ್ನ ಜೊತೆಗೆ ಹಾಕೊಂಡು ಮಾಡ್ಕೊಂಡು ನಾವು DC ಕಡೆಯಿಂದ ಮಾಡಿದ್ವಿ, AC ಕಡೆಯಿಂದ ಮಾಡಿದ್ವಿ, ನಮ್ಮ ಹತ್ರ ಡಾಕ್ಯುಮೆಂಟ್ ಅಂತ ಏಕ್ಲಿದೆ ಹೇಳ್ಕೊಬತ್ತವ್ರೆ. ನಾವು ಇಲ್ಲಿ ಸ್ಟಾರ್ಟಿಂಗ್ ಮಣ್ಣು ನೋಡಿದಾಗ ಎಲ್ಲ ಬಂದು ನಿಲ್ಸಿದ್ದು, ತಹಶೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದು. ಅವಾಗ ಸ್ಟಾಪ್ ಮಾಡ್ಸಿದ್ರು. ನಮ್ಮ ಮಾರೇ ಪುಟ್ಟರಾಜು ಇದ್ರಲ್ಲ ಅವ್ರ ಕಾಲದಲ್ಲಿ ಸ್ಟಾಪ್ ಮಾಡ್ಸಿದ್ದು. ಅವಾಗ ಸುಮ್ಗೆ ಹಿಂಗೆ ಇತ್ತು, ಮಂಡಿದ್ದಂಗೆ ಸೇಮ್ ಹೆಂಗಿತ್ತು ಹಂಗಿತ್ತು. ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ನೋಡಿ, ಇಲ್ಲಿ ನೋಡಿ ಅವ್ರದ್ದು ಏನು ಮಟ್ಟಕ್ಕೆ ಮಾಡ್ತಾವ್ರೆ ಅಂದ್ರೆ ಇಷ್ಟು ಜನ ಬಂದ್ರು ಬೆಲೆ ಇಲ್ಲ. ಅಲ್ಲಿ ನೋಡಿ ಈಗ ರೈತರುಗಳು ಮಾಡ್ಕೊಡ್ಲಿ ಬಿಡಿ ಸರ್. ಬಂಡೆ ಕೆಲವು ರೈತರುಗಳು ಏನು ಇಲ್ದೆ ಸುಮ್ಗವ್ರೆ, ಬಂಡೆ ಮೇಲೆ ಮಣ್ಣು ನೋಡ್ಸ್ಕೊಂಡು ಮಾಮೂಲಿ ಈ ತರ ಮಾಡ್ಕೋತಾರೆ ಬಿಡಿ, ಮಾಡ್ಕೋಬೋದಲ್ಲ. ರೈತರಿಗೆ ಮಾತ್ರ ಸರ್ಕಾರಿ ಬಂಡೆ ಯಾರು ಉಪಯೋಗ ಪಡ್ಕೊಳ್ವಂಗಿಲ್ಲ. ಬಂಡವಾಳ ಸಾಹಿಗಳಿಗೆ, ರೆಸಾರ್ಟ್ ಕಟ್ಟೋರ್ಗೆ ಅದಂಗೆ ಸರ್ ಬಂಡೆ ಮಣ್ಣಾಗ ಹೋಯ್ತದೆ. ಕೆರೆಯಿಂದ ಮಣ್ಣು ನೋಡ್ಕೊಂಡ್ರು, ಪರ್ಮಿಷನ್ ತಗೊಳ್ಳಿಲ್ಲ. ಕೆರೆಯಿಂದ ಮಣ್ಣು ನೋಡಿಬೇಕಾದ್ರೆ ನಮ್ ಲೋಕಲ್ ನಿಂತ್ಕೊಂಡು ಹೊಡ್ಸವ್ರೆ. ಇದ್ರಲ್ಲಿ ಪಂಚಾಯತಿ ಪರ್ಮಿಷನ್ ತಗೊಂಡ್ರು ಸರ್. ಕೆರೆಯಿಂದ ಮಣ್ಣು ಎತ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು ತಾನೆ, PDO ಕಡೆಯಿಂದ, ಸೆಕ್ರೆಟರಿ ಕಡೆಯಿಂದ, ಅದು ತಗೊಳ್ಳಿಲ್ಲ. ಅವಾಗಲೂ ಬೆದರಿಕೆ ಹಾಕಿ ಇಲ್ಲಿ ಸಾರ್ವಜನಿಕರಿಗೆ ಮಣ್ಣು ನೋಡ್ಕೊಂಡ್ರು. ತಿರುಗಿ ಎತ್ತಬೇಕು ಅಂತಾನು ಕಷ್ಟ. ಇದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ತಹಶೀಲ್ದಾರ್ ಮೊದಲಿದ್ದ ವಿಜಯ್ ಕುಮಾರ್, ತೆಗಿಲಿಲ್ಲ.
ಈಗ ಮೇಡಮ್ ಹತ್ರಕ್ಕೂ ಅರ್ಜಿ ಕೊಟ್ಟ ತೇಜಸ್ವಿನಿ ಅವ್ರ ಹತ್ರಕ್ಕೆ ಅವಾಗ್ಲೂ ಬಂದು ನಿಲ್ಸಿಸ್ ಅವ್ರು ಸ್ಟಾಪ್ ಮಾಡೋರು, ಅವ್ರ ಕೆಲಸ ಅವ್ರು ಮಾಡವ್ರೆ. ತಿರ್ಗಿ ಅವಾಗಿಂದ ಸುಮ್ಕಿದ್ರು, ಈಗ ಸ್ಟಾರ್ಟ್ ಮಾಡೋರು ಕನ್ಸ್ಟ್ರಕ್ಷನ್. ನಾವು ನಮ್ಮ ತಾತಾರ ಕಾಲು ಮಾಡ್ತಾ ಇದ್ದಾನು ನಾವು ಇಲ್ಲೇ ಹುಲ್ಲಾಕ್ತಿದ್ದು, ಇಲ್ಲೇ ಹೊಲನೂ ಇದೆ ಪಕ್ಕತ್ತೆ. ನಮ್ಗೆ ಹೇಳಿಲ್ಲ ಕೇಳಿಲ್ಲ, ಅವರೇ ನಮ್ಮ ಮನೇಲಿ ಗಂಡಸ್ರುಗಳು ಯಾರು ಇಲ್ಲ, ಅವರೇ ಇದ್ ಮಾಡಿದವ್ರು. ನಮ್ ಕೇಳೋರು ಇಲ್ಲ ಹೇಳೋರು ಇಲ್ಲ, ಅವರೇ ಗೋಡಿ ಹಾಕೊಂಡ್ರು. ನಮ್ ಕೇಳಕ್ ಹೋದಕ್ಕೆ ನಾವ್ 11 ಲಕ್ಷ ಕೊಟ್ಟಿದೀವಿ ಹೋಗಿ ಅಂದ್ರು. ನಮ್ಗೆ ಇದು ಜಾಗ ಬಿಡ್ಬೇಕು, ಇದು ಹುಲ್ಲಕ್ಕಕ್ಕೆ ನಮ್ಗೆ ಆನೆ ಕೊಟ್ಲೆ ಎಲ್ಲ ಇದ್ ಮಾಡಕ್ ನಾವ್ ಇಲ್ಲೇ ಯಾವಾಗ್ಲೂ ಇಲ್ಲೇ ಹುಲ್ಲಾಕ್ತಿದ್ದು.